ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ಬಂದು ನಾವು ಬೆಳೀತಾ ಇರೋ ಈ ವರ್ಷದ ಮಳೆ ಅವಲಂಬಿತ ಬೆಳೆಯಾದ ಕಡೆ ರಾಗಿ ಬೆಳೆ. ಇದು ನಾವು ಬೆಳೀತಾ ಇರೋದು ಅಲ್ವೇ ಹೊಡಿತಾ ಇದೆ. ಒಂದು ಮೈ ಅಲ್ಲೇ ಅಡ್ಡಾಡ ಹೊಡೆದಿದ್ದೀವಿ. ಈಗ ಉದ್ದುದ್ದ ಹೊಡಿತಾ ಇದ್ದೀವಿ ನೋಡಿ. ಇದು ಬಂದು ಇಬ್ನಿ ರಾಗಿ ನೋಡಿ. ಇದು ಕೈಯಲ್ಲಿ ಎರಚಿ ದನಿನ ಅಲ್ಬೆ ಹೊಡೆದಿರೋದು. ಇದು ಮಾಡಿ ನೋಡಿ, ಇದು ನಾಟಿ ಮಾಡಿರೋದು. ಇದು ಇಳುವರಿ ಜಾಸ್ತಿ ಬರ್ತದೆ, ಆದರೆ ಆಳು ಸಿಗಲ್ಲ ಅಂತ ಆ ಥರ ಮಾಡಿಬಿಟ್ಟು ನಾವು. ಇಲ್ಲಿ ಪೈರು ಜಾಸ್ತಿ ಇತ್ತು, ನಾಟಿ ಮಾಡಿಸ್ಬೋದಿತ್ತು, ಆದರೆ ಲೇಟ್ ಆಗ್ಬಿಡೋದು ಅಂತ ಮಾಡ್ದೋ. ಇದಕ್ಕೇನು ಅಲ್ಬೆ ಗಿಲ್ಬೆ ಏನು ಹೊಡೆಯಂಗಿಲ್ಲ. ಸಾಲು ಹಿಡ್ಕೊಂಡು ಏನಾನ ಹಾಕಿದರೆ ಬೇಕಾದ್ರೆ ಕುಂಟೆ ಹೊಡ್ಕೋಬೋದು ದನಿನಲ್ಲಿ. ಸೆತ್ತೆ ಏನಾರ ಬಂದರೆ ಇಲ್ಲ ಸೈಕಲ್ಲು ಕೈಯಲ್ಲಿ ತಳ್ಳೋ ಸೈಕಲ್ ಇದ್ದರೆ ಅದರೊಳಗೂ ತಳ್ಕೊಬೋದು. ನಾವೇನು ಮಾಡಲ್ಲ ಈಗ. ಏನು ಸೆತ್ತೆ ಗಿತ್ತೆ ಏನು ಬರೋಲ್ಲ. ಇನ್ನೇನು ಎದ್ಬಿಡ್ತದೆ ಪೈರು. ಒಂದು ಟೈಮು ಒಂದು ಮಣ ಯೂರಿಯಾ ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಒಂದು 5-6 kg ಅಷ್ಟು 20 ಕೊಟ್ಟಿದ್ದೀನಿ. ಇವಾಗ ಏನೂ ಕೊಟ್ಟಿಲ್ಲ, ಬರೀ ಒಂದು ಮಣ ಯೂರಿಯಾ ಕೊಟ್ಟಿದೆ ಅಷ್ಟೇ. ಇದಕ್ಕೆ ಈ ಮಳೆ ನೋಡ್ಕೊಂಡು ಇನ್ನೊಂದು ಮಣ ಇದನ್ನು ಕೊಟ್ಬಿಟ್ರೆ 20 DAP ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಸಾಕು. ಒಂದು ಅಲ್ಬೆ ಹೊಡಿತಾ ಇರೋದು, ಕಬ್ಬಣದ ಅಲ್ಬೆ ನೋಡ್ಬೋದು. ಇದು 3 ತಿಂಗಳು ರಾಗಿ. ಏನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.